ಆತ್ಮೀಯರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಬಹುತೇಕ ಅದರಲ್ಲೂ ಕೂಡ ಯಾರೆಲ್ಲ ನರೇಂದ್ರ ಮೋದಿ ಅವ್ರನ್ನ ಬಹಳ ಇಷ್ಟಪಡ್ತಾರೆ, ಹಾಗೆ ಬಿಜೆಪಿಯ ಫಾಲೋವರ್ಸ್ ಇದ್ದಾರೆ, ಬಿಜೆಪಿಯ ಕಾರ್ಯಕರ್ತರಿದ್ದಾರೆ, ಅವರೆಲ್ಲ ಬಹಳ ಸಂತೋಷದಿಂದ ಇದ್ದಾರೆ ಇವತ್ತು. ಹಾಗೂ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ರಲ್ಲ ಅನ್ನೋ ಖುಷಿ. ಅಟ್ ದ ಸೇಮ್ ಟೈಮ್ ನರೇಂದ್ರ ಮೋದಿ ಅವರು ಅದೇ ಬಿಜೆಪಿಯ ಕಾರ್ಯಕರ್ತರು, ಬಿಜೆಪಿಯ ಫಾಲೋವರ್ಸ್, ಬಿಜೆಪಿಯ ನಾಯಕರಿಗೆ ಒಂದಷ್ಟು ಶಾಕ್ ಅನ್ನ ಹಾಗೂ ತಮ್ಮ NDA ಮಿತ್ರರಿಗೆ ಕೆಲವು ಸರ್ಪ್ರೈಸ್ಗಳನ್ನ ಕೊಟ್ಟಿದ್ದಾರೆ. ಏನದು? ಬಿಜೆಪಿಗೆ ಕೊಟ್ಟಿರೋ ಶಾಕ್ ಏನು, NDA ಮಿತ್ರರಿಗೆ ಕೊಟ್ಟಿರುವಂತ ಸರ್ಪ್ರೈಸ್ ಏನು? ಸಹಜವಾಗಿ ಕುತೂಹಲ ಇರುತ್ತೆ ನಿಮಗೆ. ನೋಡಿ, ನಾನು ನಿಮಗೆ ಒಂದು ಸ್ಟೋರಿ ಮಾಡಿದ್ದೆ, ನೆನಪಿರ್ಬೋದು, ನಿನ್ನೆ ಅದನ್ನು ಟೆಲಿಕಾಸ್ಟ್ ಮಾಡಿದ್ವಿ ನಾವು. ಪ್ರಮುಖವಾದ 5 ಖಾತೆಗಳನ್ನ ನರೇಂದ್ರ ಮೋದಿ ಅವರು ಬಿಜೆಪಿಯ ತೆಕ್ಕೆಯಲ್ಲೇ ಉಳಿಸ್ಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಯಾವುದು? ಗೃಹ ಮತ್ತು ಗುಪ್ತಚರ, ರಕ್ಷಣಾ, ಹಣಕಾಸು, ವಿದೇಶಾಂಗ ವ್ಯವಹಾರ. ಬಹಳ ಮುಖ್ಯವಾಗಿ ವಿದೇಶಾಂಗ ವ್ಯವಹಾರ. ಯಾಕಂದ್ರೆ ಜೈಶಂಕರ್ ಅವರು ವಿದೇಶಾಂಗ ವ್ಯವಹಾರದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿದ್ರು. ಆ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ವಿದೇಶಾಂಗ ವ್ಯವಹಾರವನ್ನು ಬಿಟ್ಕೊಡ್ಲಿಕ್ಕೆ ಅವರು ರೆಡಿ ಇರಲಿಲ್ಲ. ಹಾಗೂ ಕಾನೂನು ಇಲಾಖೆ, ಇಷ್ಟನ್ನು ಕೂಡ ಅವರು ತಮ್ಮ ತೆಕ್ಕೆಯಲ್ಲೇ, ಅಂದರೆ ಬಿಜೆಪಿ ತೆಕ್ಕೆಯಲ್ಲಿ ಉಳಿಸ್ಕೊಳ್ತಾರೆ ಅನ್ನುವಂಥದ್ದು ಸಾರಾಂಶ ಆಗಿತ್ತು. ಈಗ NDA ಮಿತ್ರರಿಗೆ ಸಿಗ್ತಾ ಇರುವಂಥ ಸರ್ಪ್ರೈಸ್ ಏನಪ್ಪಾ ಅಂದ್ರೆ, ಕೆಲವು ಪ್ರಮುಖ ಖಾತೆಗಳು, ಫಾರ್ ಎಕ್ಸಾಂಪಲ್ ರೈಲ್ವೆ, ಹಾಗೆ ಬೃಹತ್ ಕೈಗಾರಿಕೆ, ಇವೆಲ್ಲ ಬಹಳ ಮುಖ್ಯವಾದ ಖಾತೆಗಳು. ಅದರಲ್ಲೂ ಕೂಡ ಒಂದು ರಾಜ್ಯಕ್ಕೆ ಆಸ್ತಿ ಆಗಬಲ್ಲಂತಹ ಖಾತೆಗಳಿವು. ಕೃಷಿ ಖಾತೆ, ಗ್ರಾಮೀಣಾಭಿವೃದ್ಧಿ ಖಾತೆ, ಇಂಥ ಕೆಲವು ಪ್ರಮುಖ ಖಾತೆಗಳನ್ನ, ನಾಗರಿಕ ವಿಮಾನಯಾನ, ಇಂತಹ ಖಾತೆಗಳನ್ನ NDA ಮಿತ್ರರಿಗೆ ಬಿಟ್ಟುಕೊಡ್ಲಿಕ್ಕೆ ಸಿದ್ಧರಾಗಿದ್ದಾರೆ, ತೀರ್ಮಾನವನ್ನ ಮಾಡಿದ್ದಾರೆ. ಇದು NDA ಮಿತ್ರರಿಗೆ ಸಹಜವಾಗಿ ಸರ್ಪ್ರೈಸ್. ಈ ಕಡೆ ಬಿಜೆಪಿಯವರಿಗೆ, ಯಾಕಂದ್ರೆ ರೈಲ್ವೆ ಇಲಾಖೆಯಲ್ಲಿ ನರೇಂದ್ರ ಮೋದಿ ಅವರು ಬಂದ ನಂತರ ಒಂದಷ್ಟು ಕ್ರಾಂತಿ ಆಗಿದೆ. ವಂದೇ ಭಾರತ್ನಂತಹ ರೈಲುಗಳು ಓಡಾಡ್ತಾ ಇವೆ ಅಂದ್ರೆ, ರೈಲುಗಳ ಸಂಖ್ಯೆ ಹೆಚ್ಚಾಗಿದೆ ಅಂದ್ರೆ, ಫೆಸಿಲಿಟಿ ಎಲ್ಲ ಇಂಪ್ರೂವ್ ಆಗಿದೆ ಅಂದ್ರೆ, ಅದಕ್ಕೆ ನರೇಂದ್ರ ಮೋದಿ ಅವರ ಕಾರಣ, ಬಿಜೆಪಿ ಸರ್ಕಾರ ಕಾರಣ ಅಂತ ಏನು ಹೇಳ್ಕೊತಾ ಇದ್ರು, ಅವರಿಗೆಲ್ಲ ಶಾಕ್ ಆಗಿದೆ. ಅದೇ ಇಂತಹ ಖಾತೆಗಳನ್ನೆಲ್ಲ ಬಿಟ್ಕೊಟ್ಬಿಟ್ರೆ ಹೇಗೆ, ಪ್ರಮುಖ ಖಾತೆಗಳಿದ್ದು ಅನ್ನುವಂಥ ತಲೆಬಿಸಿ ಬಿಜೆಪಿಯ ಕಾರ್ಯಕರ್ತರಿಗೆ, ಬಿಜೆಪಿಯ ನಾಯಕರಿಗೆ, ಫಾಲೋವರ್ಸಿಗೆ ಆಗಿದೆ. ಆದರೆ ಇದು ಮೈತ್ರಿ ಧರ್ಮದ ಅನಿವಾರ್ಯತೆ. ಸೊ ಅವರು ಕೂಡ ಪ್ರಮುಖ ಖಾತೆಗಳನ್ನ ಕೇಳ್ತಾರೆ. ಇಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ನರೇಂದ್ರ ಮೋದಿ ಅವರು ಈ ಕೆಲವು ಖಾತೆಗಳನ್ನ, ನಾವು ಉಲ್ಲೇಖಿಸಿದ್ನಲ್ಲ, ಆ ಕೆಲವು ಖಾತೆಗಳನ್ನ, ಕೃಷಿ, ಗ್ರಾಮೀಣಾಭಿವೃದ್ಧಿ, ಕೈಗಾರಿಕೆ, ರೈಲ್ವೆ ಅಂತಹ ಖಾತೆಗಳನ್ನ NDA ಮಿತ್ರ ಪಕ್ಷಗಳಿಗೆ ಬಿಟ್ಟು ಕೊಡಲಿಕ್ಕೆ ತೀರ್ಮಾನವನ್ನ ಮಾಡಿದ್ದಾರೆ. ಬಹುಶಃ ಆಡಳಿತದ ದೃಷ್ಟಿಯಿಂದ ಕೊಡಲೇಬೇಕಾಗುತ್ತೆ. ಹಿಂದೆ ವಾಜಪೇಯಿ ಅವರಿದ್ದಾಗಲೂ ಕೂಡ ಇಂತಹ ಪ್ರಮುಖ ಖಾತೆಗಳನ್ನ NDA ಮಿತ್ರರಿಗೆ ಕೊಟ್ಟಿದ್ರು. ಇದೇ ನಿತೀಶ್ ಕುಮಾರ್ ಅವರೇ ಕೇಂದ್ರ ರೈಲ್ವೆ ಸಚಿವರಾಗಿದ್ದರು ವಾಜಪೇಯಿ ಅವರ ಸರ್ಕಾರದಲ್ಲಿ, ವಾಜಪೇಯಿ ಅವರ ಸರ್ಕಾರದಲ್ಲಿ 99-2000 ಇಸ್ವಿಯ ಮಾತನಾಡ್ತಾ ಇದ್ದೀನಿ. ಸೊ ಹೀಗಾಗಿ ಇದು ಮೈತ್ರಿ ಧರ್ಮದ ಭಾಗ. ಅದೇ ರೀತಿಯಲ್ಲಿ ನರೇಂದ್ರ ಮೋದಿ ಅವರು ಕೂಡ ನಡ್ಕೊಳ್ತಾ ಇದ್ದಾರೆ. ಆದರೆ ನಿಮ್ಮ ಪ್ರಕಾರ ಈ ಪ್ರಮುಖ ಖಾತೆಗಳನ್ನ ಮಿತ್ರ ಪಕ್ಷಗಳಿಗೆ ಕೊಡ್ತಾ ಇರುವಂತಹ ನಡೆ ಸರಿಯಾ, ಅಥವಾ ಬಿಜೆಪಿ ರೈಲ್ವೆ ಖಾತೆಯನ್ನು ತನ್ನ ಬಳಿಯೇ ಉಳಿಸ್ಕೋಬೇಕಿತ್ತ, ಕೈಗಾರಿಕೆ ಖಾತೆಯನ್ನು ತನ್ನ ಬಳಿಯೇ ಉಳಿಸ್ಕೊಳ್ಬೇಕಿತ್ತ, ಯಾವ ಖಾತೆಯನ್ನು ಉಳಿಸ್ಕೋಬೇಕಿತ್ತು? ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಹಾಗೆ ನೀವಿನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.